ಸಿಹಿಗಳು ಭಾಳ ದಿನ ಇಡೋದಕ್ಕೆ ಕಷ್ಟ. ಇದು ಎಣ್ಣೆ ಮತ್ತು ಮೈದಾ ಸಕ್ಕರೆಯನ್ನು ಮುಕ್ತವಾಗಿರೋಂಥ ಒಂದು ಸಿಹಿ ಪದಾರ್ಥ. ಅದರ ಟೆಂಪ್ರೇಚರ್ ಕಂಟ್ರೋಲು, ಅದಕ್ಕೆ ಬೇಕಾಗಿರ್ತಕ್ಕಂಥ ಉರುವಲು, ಆ ಶಾಖದ ಮುಂದೆ ಕುತ್ಕೊಂಡು ತಯಾರು ಮಾಡ್ತಕ್ಕಂತಹ ರೀತಿ, ಇವೆಲ್ಲವನ್ನು ನೋಡಿದರೆ ಆನಂತರ ಅದು ಬಗ್ಗಿ ಮಾಡೋದ್ರಿಂದ ಎನರ್ಜಿ ಬ್ಯಾಕ್ ಬೋನ್ಗೆ ಬೀಳ್ತಕ್ಕಂಥ ಒಂದು ಶ್ರಮ, ಇದರಿಂದಾಗಿ ಇದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಹೋಗ್ತಾ ಇದೆಯೇ ಹೊರತು ರುಚಿಯಿಂದ ಅಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಜನೀಶ್ ನಾವಡ. ಆಹಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾದ್ರಪದ ಮಾಸದ ಮೊದಲನೇ ಸಂಚಿಕೆಗೆ ಸ್ವಾಗತ. ನಾವೀಗ ಹೊಸನಗರ ತಾಲೂಕಿನ ನಂಜೋಳಿ ಗ್ರಾಮದಲ್ಲಿ ಶ್ರೀಯುತ ಗುರುರಾಜ್ ಅವ್ರ ಮನೆಯಲ್ಲಿದ್ದೀವಿ. ಅವ್ರ ಮನೆಯಲ್ಲಿ ವಿಶೇಷವಾದ ಒಂದು ಸಿಹಿ ಪದಾರ್ಥ ಮಾಡ್ತಾ ಇದ್ದಾರೆ. ಇಲ್ಲಿಗೂ ಘಮ ಬರ್ತಾ ಇದೆ. ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಆಹಾರ ಜೀವನ ಕೌಶಲ್ಯಗಳಲ್ಲಿ ಅತ್ಯಂತ ಮಹತ್ವವಾದ ಕೌಶಲ್ಯ. ಸಾಮಾನ್ಯವಾಗಿ ಈ ಕೌಶಲ್ಯವನ್ನು ನಾವು ಮನೆಯಲ್ಲಿ ಬೆಳೀತಾನೆ ಕಲಿಸ್ತಕ್ಕಂಥ ಪರಿಸರ ಇತ್ತು. ಆ ಪರಿಸರದಲ್ಲಿ ಇತ್ತೀಚೆಗೆ ಕೆಲವು ಬದಲಾವಣೆಗಳಾಗ್ತಿದೆ. ಈ ಆಹಾರದಲ್ಲೂ ವೈವಿಧ್ಯತೆಯಲ್ಲಿ ನೀವು ಗಮನಿಸಿದರೆ ನಮ್ಮ ಮಲೆನಾಡು ತುಂಬ ವಿಶೇಷತೆಗಳನ್ನು ಹೊಂದಿದೆ. ಏನಕ್ಕೆ ವಿಶೇಷತೆ ಅಂತ ನಾವೇನಾದರೂ ಕೇಳಬೇಕು ಅಂತಂದರೆ, ಮಲೆನಾಡಿನಲ್ಲಿ ಮೇಜರ್ ದಿನಗಳಲ್ಲಿ ಮಳೆನೇ ಇರುತ್ತೆ. ಸೊ ಆ ಮಳೆಯ ಒಂದು ಪರಿಸರದಲ್ಲಿ ಆಹಾರವನ್ನು ಸಿದ್ಧ ಮಾಡಿಕೊಡುವಂಥದ್ದು ಚಾಲೆಂಜಿಂಗು. ಅಲ್ಲಿ ಮನೆಗಳಿಗೆ ಅತಿಥಿಗಳು ಬರ್ತಾರೆ. ಭಾಳಷ್ಟು ಜನ ಅತಿಥಿಗಳನ್ನು ಸ್ವಾಗತಿಸೋದು, ಮಲೆನಾಡಿನ ಊಟವನ್ನು ಬಡಿಸುವಂಥದ್ದೇ ಒಂದು ವೈಶಿಷ್ಟ್ಯ. ಅಂತಹ ಒಂದು ಮಲೆನಾಡಲ್ಲಿ ಇಂತಹ ಮಳೆಗಾಲದಲ್ಲೂ ಅಡುಗೆಯನ್ನು ಬಡಿಸಬೇಕು ಅಂತಂದರೆ ಭಾಳ ಕಷ್ಟದ ಕೆಲಸ. ಅಂಥ ಕೆಲಸಗಳಿಗೆ ಸರಿ ಹೊಂದುವುದಕ್ಕೋಸ್ಕರ ಮಲೆನಾಡಿಗರು ವಿಶೇಷ ಖಾದ್ಯಗಳನ್ನು ತಯಾರು ಮಾಡ್ತಾರೆ. ವಿಶೇಷ ಖಾದ್ಯ ಅಂತಂದರೆ ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ದೀರ್ಘಕಾಲ ಕೆಡದೇ ಇರುವಂತಹ ಆಹಾರಕ್ಕೆ ಹೆಚ್ಚು ಒತ್ತು ನೀಡ್ತಿದ್ರು. ಈಗ ಉದಾಹರಣೆಗೆ ಮಳೆ ಇಲ್ಲದೇ ಇರೋ ಕಾಲದಲ್ಲಿ ಒಂದಷ್ಟು ಅಡುಗೆ ಮಾಡಿಟ್ಕೊಂಡ್ರೆ ಮಳೆಗಾಲ ಒಂದು 5-6 ತಿಂಗಳಿದ್ದರೂ ಸಹ ಅತಿಥಿಗಳು ಬಂದಾಗ ಅದು ಉಪಯೋಗಕ್ಕೆ ಬರುವಂತಹ ಆಹಾರಗಳಿಗೆ ಹೆಚ್ಚು ಆದ್ಯತೆ. ಇಂತಹ ಆದ್ಯತೆಗಳನ್ನು ನಾವು ಕೊಡೋದಕ್ಕೋಸ್ಕರ ಮನೆಯಲ್ಲಿ ಹೇಗೆ ಅಡುಗೆಯನ್ನು ಮಾಡಬೇಕು, ಯಾವ ರೀತಿ ಇದರ ಬಗ್ಗೆ ಒಂದಷ್ಟು ಅಧ್ಯಯನಗಳನ್ನು ಮಾಡಬೇಕು ಅನ್ನುವಂಥದ್ದು ಮನೆಯಲ್ಲಿ ಮಕ್ಕಳಿದ್ದಾಗಿಂದನೂ ನಾವು ಕಲಿಸುವಂತಹ ಪರಿಸರ ನಮ್ಮ ಮಲೆನಾಡಿನಲ್ಲಿ ಇತ್ತು. ಹಾಗಾಗಿ ಅತಿಥಿ ಸತ್ಕಾರದಲ್ಲಿ ಮಲೆನಾಡಿಗರಿಗಿರ್ತಕ್ಕಂಥ ಒಂದು ವಿಶೇಷ ಅಭಿಮಾನ ಮತ್ತು ಅವರಿಗಿರ್ತಕ್ಕಂತಹ ಹೊರಗಡೆ ಜನರ ಒಂದು ಸಂಪ್ರೀತಿ ಎರಡೂ ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ಸೊ ಈ ಎಲ್ಲ ಕ್ರೆಡಿಟ್ ಬರೋದಕ್ಕೆ ಕಾರಣ ಅಂತಂದರೆ, ಅವರಲ್ಲಿ ಬಂದಿರತಕ್ಕಂತಹ ಅತಿ ಉತ್ತಮವಾದಂತಹ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ ನಾವು. ದೀರ್ಘಕಾಲ ಇಡುವಂಥದ್ದಂತಹ ಆಹಾರಗಳಿಗೆ ಹೆಚ್ಚು ಆದ್ಯತೆಗಳಿತ್ತು. ಅದರಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು ಅಂತಂದರೆ, ಸಿಹಿಗಳು ಭಾಳ ದಿನ ಇಡೋದಕ್ಕೆ ಕಷ್ಟ. ಯಾವುದೇ ಒಂದು ಸಿಹಿಯನ್ನು ನಾವು ತಯಾರು ಮಾಡಿದರೆ ಅದನ್ನು ಕೀಪಿಂಗ್ ಕ್ವಾಲಿಟಿ ತುಂಬ ಕಡಿಮೆ ಇರುತ್ತೆ. ಆದರೆ ಈ ಮಲೆನಾಡಿನಲ್ಲಿ ಅಂತಹ ಸಿಹಿಗಳಲ್ಲೂ ಸಹ ಬಹಳಷ್ಟು ಅನ್ವೇಷಣೆಗಳನ್ನು ಮಾಡಿ ಒಂದು ವಿಶೇಷವಾದಂತಹ ಖಾದ್ಯ ಮಲೆನಾಡಿನಲ್ಲಿ ಪರಿಚಯ ಇದೆ. ಅದೇ ತೊಡೆದೇವು. ಅದು ನಮ್ಮಮ್ಮ ಅವರೆಲ್ಲ ಮಾಡ್ತಾ ಇದ್ರು ಮೊದಲೇ. ನಾವು ಸಣ್ಣವರಿದ್ದಾಗ ಅಮ್ಮವರು ನಮಗೆ ಈ ಹಳ್ಳಿಲಿ ಸಿಗೋ ಅಂಥ ವಸ್ತುಗಳನ್ನೇ ಬಳಸಿ ಮನೇಲೇ ಇರೋಂಥ ಅಕ್ಕಿ ಮತ್ತು ಬೆಲ್ಲನ ಬಳಸಿ ಮಾಡಿ ನಾವು ಸಣ್ಣವರಿದ್ದಾಗ ನಮ್ಮ ಅಮ್ಮ ಮಾಡಿಕೊಡ್ತಾ ಇದ್ರು. ಮಧ್ಯದಲ್ಲಿ ಅದು ಅಳಿದೋಯ್ತು. ಅದೇನೋ ಆಕಸ್ಮಿಕವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರುವಕ್ಕಿ ಅಲ್ಲಿ
ಕುಲ ಸಚಿವರು ಮತ್ತು ಕುಲಪತಿಗಳು ಅವರಿಗೆ ಈ ಒಂದು ಫುಡ್ ಅಂದರೆ ತುಂಬ ಇಷ್ಟ ಅವರಿಗೆ. ಅದು ಈಗ ಅಳ್ದು ಹೋಗ್ತಾ ಐತೆ, ಅದನ್ನ ಏನಾರು ಮುನ್ನೆಲೆಗೆ ತರಬೇಕು. ಆಮೇಲೆ ಈಗಿನ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೋಮ್ ಸೈನ್ಸು ಇದೆ ಈ ವಿಶ್ವವಿದ್ಯಾಲಯದಲ್ಲಿ, ಆ ಹುಡುಗರಿಗೆ ಅದನ್ನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು ಅಂಥೇಳಿ ಅವರು ಒಬ್ಬರನ್ನ ಹುಡುಕ್ತಾ ಇದ್ರು. ಅಲ್ಲಿಯ ಸ್ಪಂದನೆ ನಿಜಕ್ಕೂ ತುಂಬ ಅದ್ಭುತವಾಗಿತ್ತು. ಸುಮಾರು ಒಂದೇ ಒಂದು ದಿನದ ತರಬೇತಿಯಲ್ಲಿ 6-7 ಜನ ವಿದ್ಯಾರ್ಥಿನಿಯರು ಅದನ್ನು ಮಾಡ್ತಕ್ಕಂತಹ ಕ್ರಿಯೆಯನ್ನು ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸ್ ಬರೋ ರೀತಿಯಾಗಿ ಅವರು ಕಲ್ತಿದ್ದು ಭಾಳ ವಿಶೇಷ. ನಮ್ಮ ಕುಲಸಚಿವರು ಮತ್ತು ಕುಲಪತಿಗಳು ಇಲ್ಲ ಇದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ ಕಮರ್ಷಿಯಲ್ ಆಗಿ ಜನರಿಗೆ ಇದೊಂದು ಒಳ್ಳೆ ಫುಡ್ಡು ಜನರಿಗೆ ಸಿಗಲಿ. ಇವತ್ತಿನ ದಿನ ಸಕ್ಕರೆ ಕಾಯಿಲೆಗಳು, ವಿವಿಧವಾದ ಕಾಯಿಲೆಗಳು ಎಲ್ಲ ಸಕ್ಕರೆ ತಿಂದು ಜನ ಆಯಿಲು ಮತ್ತು ಮೈದಾದಿಂದ ತಿಂದು ಆರೋಗ್ಯ ಹಾಳಾಗ್ತಾ ಐತೆ. ಇದು ಎಣ್ಣೆ ಮತ್ತು ಮೈದಾ ಸಕ್ಕರೆಯಿಂದ ಮುಕ್ತವಾಗಿರೋಂಥ ಒಂದು ಸಿಹಿ ಪದಾರ್ಥ ಜನರಿಗೆ ತಲುಪಲಿ, ನೀವು ಇದನ್ನು ಮಾಡಿ ಕಮರ್ಷಿಯಲ್ ಆಗಿ, ನಿಮಗೆ ಬ್ಯಾಕ್ ಸಪೋರ್ಟ್ ನಾವಿದ್ದೀವಿ ಅಂತೇಳಿ ನಮಗೆ ಬೆನ್ನಿ ನಿಂತರವರು. ಇದಕ್ಕೊಂದು ಆ ಸರಳತೆಯನ್ನು, ಜನ ಇಷ್ಟಪಡ್ತಕ್ಕಂಥ ರೀತಿಯನ್ನು ಕಟ್ಕೊಡ್ಬಹುದಾ ಅನ್ನುವಂಥ ಒಂದು ಸಂಶೋಧನೆಗೆ ಕೈ ಹಾಕೋದಕ್ಕೆ ಅವಕಾಶ ಸಿಕ್ತು. ಕೈ ಹಾಕಿಬಿಟ್ಟು ಅದರಲ್ಲಿ ಒಂದಷ್ಟು ಯಶಸ್ವಿನೂ ಆಗಿ ಅದನ್ನು ಗ್ಯಾಸ್ ಮೇಲೆ ಮಾಡತಕ್ಕಂಥ ಒಂದು ಒಲೆಯನ್ನು ವಿನ್ಯಾಸ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಡಿಕೆಗಳನ್ನು ಮತ್ತೆ ಸಿದ್ಧ ಮಾಡಿಸಿ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಟ್ಟು ಅದರಲ್ಲಿ ನಾನೇ ಪ್ರಾರಂಭಿಕವಾಗಿ ತೊಡೆದೇವನ್ನು ಮಾಡಿ ಇದರ ಒಂದು ಪ್ರಾಯೋಗಿಕ ಒಂದು ವಿನ್ಯಾಸವನ್ನು ಮಾಡಿ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕಾಲೇಜಿನ ಮಕ್ಕಳಿಗೆ ಮಾಡಿದ್ವಿ. ಅದಾದ ನಂತರ ಸುಮಾರು ಒಂದು 60-65 ಜನ ರೈತರಿಗೆ 2-3 ತರಬೇತಿಗಳನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡಿ ಮಲೆನಾಡಿಗೆ ಮತ್ತೊಮ್ಮೆ ಇದನ್ನು ಪುನರ್ ಪರಿಚಯಿಸೋ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ ವಿಶ್ವವಿದ್ಯಾಲಯ ಆವರಣದಲ್ಲೇ ಇದನ್ನೊಂದು ಸಾಂಕೇತಿಕವಾಗಿ ಉದ್ಘಾಟನೆನೂ ಆಯ್ತು ಅಲ್ಲೇ. ಅಲ್ಲಿಂದ ನಾವು ಅನಗ ತೊಡೆದೇವು ಅಂತೇಳಿ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಇಟ್ಟು ಸ್ಟಾರ್ಟ್ ಮಾಡಿದ್ವಿ. ನಮಗೆ ಅವರು ತಾಂತ್ರಿಕ ಸಲಹೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ರು. ಅವ್ರದ್ದು ಒಂದೇ ಕಂಡೀಷನ್, ಕ್ವಾಲಿಟಿ ವಸ್ತುಗಳನ್ನೇ ಬಳಸ್ಬೇಕು ನೀವು. ಅದಕ್ಕೆ ನೀವು ಮಾಡೋ ಜಾಗನೂ ಅಷ್ಟೇ ಕ್ಲೀನಾಗಿರ್ಬೇಕು, ತುಂಬ ಗುಣಮಟ್ಟಕ್ಕೆ ಆದ್ಯತೆ ಕೊಡಬೇಕು. ನಾನು ಮಲೆನಾಡಿನ ಭಾಗಗಳಲ್ಲಿ ಇದ್ದು ಅತ್ಯಂತ ಪ್ರೀತಿಯಿಂದ ತಿಂತಕ್ಕಂಥ ಸ್ವೀಟು ನಂದು ತೊಡೆದೇವು. ಚಂದನ ಮೇಡಮ್, ಈಗ ತೊಡೆದೇವಿಗೆ ಏನೇನು ಪದಾರ್ಥಗಳು ಬೇಕು ಅಂತ ಒಂಚೂರು ಪರಿಚಯ ಮಾಡಿಸ್ಕೊಡಿ. ಅಕ್ಕಿ 1 kg ತಗೊಂಡಿದ್ದೆ, ದಪ್ಪ ಅಕ್ಕಿ. ದಪ್ಪ ಅಕ್ಕಿ ಅನ್ಪಾಲಿಶ್ಡ್ ಅಕ್ಕಿನೇ ಚೆನ್ನಾಗಾಗುತ್ತೆ ಅಂತ ನೀವು ಹೇಳೋದು. ಚೆನ್ನಾಗಿ ಬರುತ್ತೆ. ಆಮೇಲೆ 3/4 kg ಬೆಲ್ಲ, ಏಲಕ್ಕಿ, ಅರಿಶಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಹೇಗೆ ತಯಾರು ಮಾಡ್ತೀವಿ? ಸರಿ, ಅಕ್ಕಿ ನೆನೆಸಿ ಇಡ್ಬೇಕು 5 ಗಂಟೆ. 5 ಗಂಟೆ ನೆನೆಬೇಕಾ? ಆಮೇಲೆ ಸರ್ ಅದಕ್ಕೆ ಬೆಲ್ಲ ಬೇಕು. ಬೆಲ್ಲ ಮತ್ತೆ ಅರಿಶಿನ ಪುಡಿ, ಏಲಕ್ಕಿ, ಉಪ್ಪು 5 ಗಂಟೆ ನೆನೆಸಿ ಆಮೇಲೆ ರುಬ್ಬಕ್ಕೆ ಹಾಕಬೇಕು. 1 kg ಅಕ್ಕಿ ತಗೊಂಡ್ರೆ 3/4 kg ಬೆಲ್ಲ ಬೇಕು. ಫಸ್ಟ್ ಅಕ್ಕಿ ರುಬ್ಬಕ್ಕೆ ಹಾಕಿ ಅದಕ್ಕೇನೆ ಏಲಕ್ಕಿ, ಉಪ್ಪು ಮತ್ತು ಅರಿಶಿನ ಪುಡಿ, ಅದು ಸ್ವಲ್ಪ ನುಣ್ಣಗಾದ್ಮೇಲೆ ಬೆಲ್ಲ ಹಾಕ್ತೀವಿ. ಹಾಕಿ ಅಲ್ಲಿ ತನಕ ಬೆಲ್ಲ ಹಾಕೋಂಗಿಲ್ಲ. ಅದು ಹಾಕಲ್ಲ, ಅದು ಸ್ವಲ್ಪ ನುಣ್ಣಾದ್ಮೇಲೆ ಹಾಕ್ತೀವಿ. ಹಾಕಿ ಸ್ವಲ್ಪ ತಿರ್ಸಿ ಆಮೇಲೆ ಸೋಸ್ತೀವಿ. ಅದು ಏನು ಅಂದರೆ ಇರಬಾರ್ದು ಅಂತ ಹೇಳಿ ಸೋಸ್ತೀವಿ. ಸೋಸಿ ದೋಸೆ ಹಿಟ್ಟಿನಕ್ಕಿಂತನೂ ಸ್ವಲ್ಪ ತೆಳು ಮಾಡ್ಕೊತೀವಿ. ಹಿಟ್ಟು ಮಾಡಿಕೊಂಡು ಬಟ್ಟೆಯಿಂದ ತೆಗಿತಾರೆ. ದೋಸೆ ಹಿಟ್ಟು ಅಂದರೆ ಈಗ ನೀರು ದೋಸೆ ಇರುತ್ತಲ್ಲ, ಆ ಥರ ಮಾಡ್ಕೊತೀವಿ. ಆ ಹದದಲ್ಲಿ ಮಾಡ್ತೀರಲ್ವಾ? ಚಂದನ ಮೇಡಮ್, ಎಷ್ಟು ದಿನ ಇಡ್ಬೋದು ಇದು ಸರ್? ನೀವು ಗಾಳಿ ಆಡ್ದಂಗೆ ಇದ್ರೇ 15ರಿಂದ 1 ತಿಂಗಳು ಇಡ್ಬೋದು. ಹೌದಾ? 15ರಿಂದ 1 ತಿಂಗಳು ಇಡ್ಬೋದಾ? ಇದು ಗರಿಯಾಗಿ ಹಂಗೆ ಇರ್ತದೆ. ಓಪನ್ ಮಾಡಿದರೆ ಮೆತ್ತಗಾಗುತ್ತೆ. ನೀವು ಯೂಸ್ ಮಾಡಿ ಮತ್ತೆ ಏರ್ ಟೈಟ್ ಮಾಡಿ ಕವರಲ್ಲಿ ಇಟ್ಟರೆ ಇಡ್ಬೋದು.
ಅದು ಯಾಕೆ ಬಿಟ್ಕೋಬಾರ್ದು, ಎಸ್ಲು ಬಿಟ್ಕೋಬಾರ್ದು? ದಪ್ಪ ಅಂದರೆ ಸ್ವಲ್ಪ ಈ ಲೆವೆಲ್ ಆಗಿ ಬರಲ್ಲ, ಇದಕ್ಕೋಸ್ಕರ ಓದ್ತೀವಿ. ನಮಗೆ ಪ್ಯಾಕ್ ಮಾಡೋಕ್ಕೆಲ್ಲ ಸ್ವಲ್ಪ ಈಸಿ ಆಗ್ತೈತೆ ಅಂತ ಹೇಳಿ. ಸರಿ, ಈಗ ರುಬ್ಕೊಂಡು ಎಷ್ಟು ಗಂಟೆ ಒಳಗಡೆ ನಾವು ಈ ತಿಂಡಿನ ರೆಡಿ ಮಾಡ್ಕೋಬೇಕು, ಈ ಸ್ವೀಟನ್ನು ರೆಡಿ ಮಾಡ್ಕೋಬೇಕು? ಇದು ಕೂಡಲೇ ಅಂದರೆ ತಕ್ಷಣವೇ ಮಾಡಬೇಕು. ಜಾಸ್ತಿ ಟೈಮ್ ಇಟ್ಟರೆ ಹುಳಿ ಬಂದು ಮಾಡೋಕ್ಕೆ ಬರಲ್ಲ. ಬೆಲ್ಲ ಹಾಕಿರೋದ್ರಿಂದ ಹುಳಿ ಬರುತ್ತೆ ಅಂತ ಬೇಗನೆ ಮಾಡಬೇಕು. ಬೇಗನೆ ಮಾಡಬೇಕು ಅಂದರೆ 1 ಗಂಟೆ. ಹಾಂ. ಇದರಲ್ಲಿ ಬಹಳ ವಿಶೇಷವಾದ್ದು ಇನ್ನೊಂದು ಪ್ರಯೋಗ ನಾವು ಮಾಡಿದ್ವಿ. ಈ ಒಲೆ ಮತ್ತು ಇದು ಎಲ್ಲ ಆದಮೇಲೆ ನಮ್ಮ ಕರ್ನಾಟಕ ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಿಲೆಟ್ಸ್ ಮೇಳ ನಡೀತು. ಆ ಮೇಳ ನಡೆಯುವಾಗ ನಮಗೆ ಒಂದು ಚಾಲೆಂಜ್ ಬಂತು, ಈ ಮೇಳಕ್ಕೆ ಏನಾದರೂ ಹೊಸ ಪ್ರಯೋಗ ಮಾಡಬಹುದಾ ಅಂತ, ಇನ್ನೋವೇಷನ್ಸ್ ಏನಾದರೂ ಮಾಡ್ಬೋದಾ ಅಂತ. ಆಗ ನಮಗೆ ತಕ್ಷಣಕ್ಕೆ ತಲೆಗೆ ಬಂದಿದ್ದು, ತೊಡೆದೇವನ್ನು ನವಣೆಯಿಂದ ಯಾಕೆ ಮಾಡಬಾರ್ದು ಅಂತ. ಹಾಗಾಗಿ ತೊಡೆದೇವನ್ನು ನವಣೆಯಿಂದ ಸಿದ್ಧ ಮಾಡಿದ ಮೊಟ್ಟ ಮೊದಲನೇ ಕೀರ್ತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರುತ್ತೆ. ಸೊ ನಾನೇ ಅದರದ್ದು ಹಿಟ್ಟನ್ನೆಲ್ಲ ರೆಡಿ ಮಾಡಿಸಿ ತೊಡೆದೇವನ್ನು ನಾವು ನವಣೆಯಿಂದ ಮಾಡಿದ್ವಿ. ಅದು ರುಚಿಯಲ್ಲಿ ಅಕ್ಕಿಗಿಂತ ಒಂದು ಹೆಜ್ಜೆ ಮುಂದೆ ಇತ್ತು. ಏನಕ್ಕೆ ಅಂತಂದರೆ ಅದರಲ್ಲಿ ಇರ್ತಕ್ಕಂತಹ ಕೆಲವು ಪೋಷಕಾಂಶಗಳಿಂದ ಆ ರುಚಿಯ ವ್ಯಾಪ್ತಿ ಇನ್ನೂ ಜಾಸ್ತಿ ಆಯಿತು. ಸೊ ಹಾಗಾಗಿ ಅದು ಸಹ ಒಂದು ಪ್ರಯೋಗ ಆಯಿತು. ಅದರಲ್ಲಿ ಎಲ್ಲ ತೃಣಧಾನ್ಯಗಳಲ್ಲಿ ನಾವು ಅದನ್ನು ವಿಶೇಷವಾದಂತಹ ತೊಡೆದೇವನ್ನು ಮಾಡಿದ್ವಿ. ಆದರೆ ಅದು ತುಂಬ ಯಶಸ್ವಿಯಾಗಿದ್ದು ಅಂತಂದರೆ ನವಣೆ ಮತ್ತು ಬರಗು, ಸಾವೆ ಈ 3ರಲ್ಲಿ. ಇನ್ನು ಉಳಿದಂತಹ ಒಂದು ಹರಕ, ಬರಗು, ಊದಲ ಇಂಥದ್ರಲ್ಲಿ ಅದು ಅಷ್ಟು ಯಶಸ್ವಿಯಾಗಿ ರುಚಿಯನ್ನು ನಾವು ಕಂಡುಕೊಳಕ್ಕಾಗಲಿಲ್ಲ, ಆ ಟೆಕ್ಸ್ಚರನ್ನು ಹಿಡಿದಿಡೋಕ್ಕಾಗಲಿಲ್ಲ. ಹಾಗಾಗಿ ಕೊನೆಗೆ ನಮ್ಮ ಕನ್ಕ್ಲೂಷನ್ನು ಏನು ಬಂತು ಅಂತಂದರೆ, ಸಾವೆಯಲ್ಲಿ ನವಣೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು, ಸಾವೆ ಅದ್ಭುತವಾದಂತಹ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳಿ ಕಂಡುಕೊಂಡು ಅದರಲ್ಲೂ ಸಹ ಈ ತರಬೇತಿಯಲ್ಲಿ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಹೇಳಿಕೊಟ್ಟಾಗ ಸುಮಾರು 1-2-3 ಜನ ಈಗ ಅದರಲ್ಲೂ ಸಹ ಮಾಡ್ತಿದ್ದಾರೆ. ಇಲ್ಲಿಂದ ಸಾಗರದಿಂದ ಬೆಂಗಳೂರು, ಮೈಸೂರು, ಹೀಗೆ ಯಾಕೆ ಬೇರೆ ದೇಶಗಳಿಗೂ ಸಹ ಇದನ್ನು ಆಗಲೇ ತಲುಪಿಸಲಾಗಿದೆ. ಬಟ್ ಆ ಮಾರ್ಕೆಟಿಗೆ, ಡಿಮ್ಯಾಂಡ್ಗೆ, ರಿಕ್ವೈರ್ಮೆಂಟ್ಗೆ ರೀಚ್ ಔಟ್ ಆಗುವಂತಹ ಪ್ರಯತ್ನ ನಾವು ಮಲೆನಾಡಿಗರು ಮಾಡ್ತಕ್ಕಂಥ ಅಗತ್ಯ ಇದೆ ಅಂಥೇಳಿ ನನಗನ್ಸುತ್ತೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋ. ಇದರಲ್ಲಿ ಹೆಂಗೆ ಅಂದರೆ, ಇದರಲ್ಲಿ ಏನು ಮಳೆ ನೀರು ಬರುತ್ತೆ, ಇದರಲ್ಲಿ ಸಂಗ್ರಹವಾಗುತ್ತೆ. ಈ ಸಂಗ್ರಹವಾದಂಥ ನೀರನ್ನು ನಾವು ಮಿಲಿಮೀಟರ್ ಲೆಕ್ಕದಲ್ಲಿ ಈ ರೀತಿ ಅಳತೆ ಮಾಡ್ಬೇಕು. ಇದನ್ನು ಈ ರೀತಿ ನಾವು ಇದಕ್ಕೆ ಹಾಕಿ ಅಳತೆ ಮಾಡಿದರೆ, ನಾ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಇದನ್ನು ಅಳತೆ ಮಾಡ್ತೀನಿ. ಅಳತೆ ಮಾಡಿದಾಗ ನಿನ್ನೆ ದಿನ ಎಷ್ಟು ಮಳೆ ಆಯಿತು ಅನ್ನೋದು ಇಲ್ಲಿ ಮಿಲಿಮೀಟ್ರ್ ಇರುತ್ತೆ. ಈಗ 9 ಮಿಲಿಮೀಟ್ರ್ ಬಂತು. ಈಗ ನಿನ್ನೆ ದಿನ ನಮ್ಮ ಏರಿಯಾದಲ್ಲಿ 9 ಮಿಲಿಮೀಟ್ರ್ ಮಳೆ ಬಿದ್ದಿದೆ ಅಂತ ಈ ಥರ ನಾನು ಡೇಟ್ ಹಾಕಿ 1ನೇ ತಾರೀಕಿಗೆ ಎಷ್ಟು 32 ಮಿಲಿಮೀಟ್ರು. ಈ ವರ್ಷ ಮಳೆಗಾಲದಿಂದ ಇದೆ ಇದು. ಈ ವರ್ಷ ಮಳೆಗಾಲದಿಂದ ಮೇಂಟೈನ್. 2ನೇ ತಾರೀಕು ಅವತ್ತು ಮಳೆ ಇಲ್ಲ, 3ನೇ ತಾರೀಕು 15 ಮಿಲಿಮೀಟ್ರ್, 4ನೇ ತಾರೀಕು 11, 5ನೇ ತಾರೀಕು 13. ಈ ರೀತಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ನೋಡಿ, ಇದು ತುಂಬ ಕ್ರಿಸ್ಪಿ ಆಗಿದೆ, ಮುಟ್ಲಿಕ್ಕೆ ಖುಷಿ ಆಗ್ತಿದೆ. ಇದಕ್ಕೆ ಆವಾಗ ಮೇಡಮ್ ಹೇಳ್ದಂಗೆ ತುಪ್ಪನೂ ಆಗುತ್ತೆ, ಹಾಲು ಆಗುತ್ತೆ, ಬಾದಾಮಿ ಹಾಲು ಆಗುತ್ತೆ, ಕಾಯಿ ಹಾಲು ಆಗುತ್ತೆ. ನನಗೆ ತುಪ್ಪ ತುಂಬ ಇಷ್ಟ, ಅದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದು ತುಂಬ ಸ್ಮೂತ್ ಇದೆ, ಮುಟ್ತಿದ್ದಂಗೆ ಮುರಿತಿದೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ತುಂಬ ಚೆನ್ನಾಗಿದೆ. ಹಚ್ಚೋಣ. ಇಷ್ಟು ಚೆನ್ನಾಗಿ ತೊಡೆದು ಮಾಡಿಕೊಟ್ಟ ಶ್ರೀಯುತ ಗುರುರಾಜ್ ಅವರ ಕುಟುಂಬಕ್ಕೆ ತಂಡದಿಂದ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಹಾಗೆ ಎಂದಿನಂತೆ ಎಲ್ಲರ ಋಣಗಳನ್ನು ನೆನಪಿಸಿಕೊಳ್ಳುತ್ತಾ, ಪ್ರಕೃತಿ ಮತ್ತು ದೈವಕ್ಕೆ ವಂದಿಸುತ್ತಾ, ಹರ ಹರ ಮಹಾದೇವ, ಕೃಷ್ಣಾರ್ಪಣಮಸ್ತು, ಲೋಕೋ ಸಮಸ್ತ ಸುಖಿನೋ ಭವ. ಹಾಗಾಗಿ ಇದು ಮನೇಲಿ ಮಾಡೋದು ಸ್ವಲ್ಪ ಕಷ್ಟ.
ಮನೇಲಿ ಮಾಡಿ ನೀವು. ನಾವೇನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಲ್ಲ, ನಾವೇನೇನು ಉಪಯೋಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಏನೇನು ಪದಾರ್ಥಗಳು ಬೇಕು ಅಂತೇಳಿ ನಾವು ಕೆಳಗಡೆ ಹಾಕಿದ್ದೀವಿ, ಅದನ್ನು ನೀವು ನೋಡಿ ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ. ಯಾಕೆ ಅಂತಂದರೆ ನಮ್ಮ ಮುಂದಿನ ತಲೆಮಾರಿಗೆ ಈ ಸಂಪ್ರದಾಯ ಸಿಹಿ ಅಡುಗೆ ಮರೆ ಆಗದೆ ಇರಲಿ ಅಂತ ನಾನು ಹೇಳ್ತಾ ಇರೋದು. ಇದು ನಿಮಗೆ ಬೇಕು ಅಂತಂದರೆ ಕೆಳಗಡೆ ನಂಬರ್ ಇದೆ, ಆ ನಂಬರಿಗೆ ನೀವು ಕರೆ ಮಾಡಿಬಿಟ್ಟು ತಗೊಳ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಸಹ ನಾವು ನಂಬರ್ ಹಾಕಿದ್ದೀವಿ, ಆ ನಂಬರಿಗೆ ನೀವು ಕಾಲ್ ಮಾಡಿ ತಗೊಳ್ಬೋದು.